ಜಾಹ್ನವಿ ಕ್ಯಾಪ್ಟನ್ ಆಗಬೇಕಾಗಿತ್ತು, ಸ್ವಲ್ಪದ್ರಲ್ಲಿ ತಪ್ಪೋಯಿತು. ಆ್ಯಕ್ಚುಲಿ ರಘು ತುಂಬ ಸಲ ಒಂದು ಸಲ ಕ್ಯಾಪ್ಟನ್ ಆಗಿದ್ದಾನೆ, ಉತ್ತಮ ತಗೊಂಡಿದ್ದಾನೆ, ಎಲ್ಲ ಆಗಿದ್ದಾನೆ. ಪಾಪ ಜಾಹ್ನವಿಗೆ ಸಿಗಬೇಕಾಗಿತ್ತು, ಅವಳು ಫೈನಲ್ವರೆಗೂ ಬಂದಿದ್ಲು. ಈ ಬಿಗ್ ಬಾಸ್ ಅವರು ಧನುಷ್ ಕ್ಯಾಪ್ಟನ್ ಆಗುವಾಗ ಬಹುಮತದಿಂದ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿದ್ರು. ಆದರೆ ಈ ಜಾಹ್ನವಿ ಮಾಡುವಾಗ ಮತ್ತೆ ಆಟಗಿಟ್ಟಿದ್ದಾರೆ. ಈ ಬಿಗ್ ಬಾಸ್ ಅವ್ರದ್ದೇ ತಪ್ಪು. ಈ ಬಿಗ್ ಬಾಸ್ ಅವರು ಒಬ್ರಿಗೊಂದು ಪಾರ್ಶಿಯಾಲಿಟಿ ಮಾಡ್ತಾರೆ. ಇಲ್ಲ ಬಹುಮತ ಅಂದರೆ ಜಾಹ್ನವಿನೇ ಕ್ಯಾಪ್ಟನ್ ಆಗ್ತಾ ಇದ್ಲು. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಟದಲ್ಲಿ ರಘು ಸ್ಟ್ರಾಂಗ್ ಆಗಿದ್ದಾನೆ. ಅವನು ಕ್ಯಾಪ್ಟನ್ ಆಗಿದ್ದಕ್ಕೆ ಬೇಜಾರೇನಿಲ್ಲ. ಆದರೆ ಪಾಪ ಜಾಹ್ನವಿಗೆ ಸಿಗಬೇಕಾಗಿತ್ತು, ಅವಳೇ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೆ ನಾನು. ಬಹುಮತದಿಂದ ಆರಿಸಿ ಕ್ಯಾಪ್ಟನ್ ಅಂತ ಹೇಳಿದರೆ ಜಾಹ್ನವಿನೇ ಆಗ್ತಾ ಇದ್ಲು. ಧನುಷ್ ಆದಾಗ ಮಾತ್ರ ಅವರು ಆ ಥರ ಬಹುಮತದಿಂದ ಆರಿಸಿ ಅಂದರು. ಆದರೆ ಇವಾಗ ಜಾಹ್ನವಿಗೆ ಆಟ ಕೊಟ್ಟಿದ್ದಾರೆ ಇವರು. ಈ ಬಿಗ್ ಬಾಸ್ ಅವರು ಒಬ್ರಿಗೊಂದು ಮಾಡ್ತಾರೆ. ಇದು ಸರಿಯಲ್ಲ ಆ್ಯಕ್ಚುಲಿ. ಈ ಗಿಲ್ಲಿ ಅಂತೂ ತುಂಬ ಹುಚ್ಚುಚ್ಚಾಗಿ ಆಡ್ತಾನೆ. ಅದು ತುಂಬ ಕೀಳಾಗಿ ಜೋಕ್ಸ್ ಮಾಡ್ತಾನೆ. ಎಲ್ಲೋ ಸ್ಲಮ್ಮಿಂದ ಎದ್ಕೊಂಡು ಬಂದ ಒಂಥರ ಆಡ್ತಾ ಇದ್ದಾನೆ. ಅಂದರೆ ಅವ್ರಿಗೆ ಪರ್ಸ್ನಲ್ಲಾಗಿ ಜೋಕ್ಸ್ ಮಾಡ್ತಾನೆ, ಅವ್ರಿಗೆ ಹರ್ಟ್ ಆಗೋ ಥರ ಜೋಕ್ಸ್ ಮಾಡ್ತಾನೆ. ಇದೆಲ್ಲ ಒಳ್ಳೆಯದಲ್ಲ. ಈ ಬಿಗ್ ಬಾಸ್ ಅವರು ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಯಾರು ಗಿಲ್ಲಿಗೇನು ಅನ್ನಲ್ಲ. ಅವನಿಗೇನು ಅಭಿಮಾನಿಗಳು ಜಾಸ್ತಿ ಇದ್ದಾರಂತ. ಅವನಿಗೆ ಅಭಿಮಾನಿಗಳಿರೋದು ಅವನ ಥರನೇ ಸ್ಲಮ್ ಅಭಿಮಾನಿಗಳೇ. ಅಭಿಮಾನಿಗಳಿದ್ರೇನು ಹೋದ್ರೇನು ಸುಮ್ಮನೆ ಅವರು ಅಭಿಮಾನಿಗಳ ಸಲುವಾಗಿ ಗಿಲ್ಲಿಗೆ ಸುಮ್ಮನೆ ಇರಬಾರ್ದು. ಅವನು ಸ್ಲಮ್ ಜೋಕ್ಸ್ ಮಾಡಿ ಆಮೇಲೆ ರಕ್ಷಿತಾಗೆ ಎಲ್ಲ ಏನೇನೋ ಚಾಡಿ ಹೇಳ್ಕೊಟ್ಟು ಆಟಗಳನ್ನೆಲ್ಲ ಅವನು ಒಂದು ಆಟ ಅವನು ಆಡಿದ್ದೆಲ್ಲ ಆಟನೂ ಹಾಳು ಮಾಡಿದ್ದಾನೆ. ಆಮೇಲೆ ರಕ್ಷಿತಾಗೂ ಅದು ಇದು ಹೇಳ್ಕೊಟ್ಟು ಅವಳು ಆಟ ಹಾಳು ಮಾಡೋಂಗೆ ಮಾಡಿದ್ದಾನೆ. ಇದು ಸರಿಯಲ್ಲ. ಇದು ಕ್ಯಾಪ್ಟನ್ಸಿ ಆದಾಗ ಸರಿಯಾಗಿ ನಾಮಿನೇಟ್ ಮಾಡುವಾಗ ಎಲ್ಲ ಆ್ಯಕ್ಚುಲಿ ಎಲ್ಲ ಕಳಪೆಗಳನ್ನೆಲ್ಲ ನಾಮಿನೇಟ್ ಮಾಡ್ದೇ ಹಂಗೆ ಇಟ್ಟಿದ್ದಾನೆ. ಚೆನ್ನಾಗಿ ಆಡುವವ್ರನ್ನ ಸ್ವಲ್ಪ ಜನನ ನಾಮಿನೇಟ್ ಮಾಡಿದ್ದಾನೆ. ಈ ಮಾಳುಗಂತೂ ಬುದ್ಧಿ ಅಂಥದ್ದು ಇಲ್ಲವೇ ಇಲ್ಲ. ಏನೋ ಕ್ಯಾಪ್ಟನ್ಸಿ ಆದ ಕೂಡಲೇ ಅದೇನೋ ಅಂತಾನಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದಂಗೆ ಬಂದುಬಿಟ್ಟಿದೆ ಅವನಿಗೆ ಏನು ಮಾಡಬೇಕಂತ ಗೊತ್ತಿಲ್ಲದೇ ಯಾರ್ಯಾರಿಗೂ ಕಳಪೆ ಕೊಟ್ಟು ಇವಾಗ ಜೈಲಲ್ಲಿ ಹೋಗ್ಬಿಟ್ಟು ಅಳ್ತಾ ಕೂತ್ಕೊಂಡಿದ್ದಾನೆ. ನಿನ್ನೆ ಎಪಿಸೋಡ್ ಚೆನ್ನಾಗಿತ್ತು. ಎಲ್ಲ ಮಕ್ಕಳುಗಳು ನಿನ್ನೆ ಜಿಮ್ದು ನಂಬರ್ 14 ಮಕ್ಕಳ ದಿನಾಚರಣೆಗೆ ಎಲ್ಲರ ಮಕ್ಕಳು ಬಂದು ಮಾತಾಡಿದರು. ಪಾಪ ಎಲ್ಲರೂ ಅಳ್ತಾಯಿದ್ರು. ಚೆನ್ನಾಗಿತ್ತು. ಎಪಿಸೋಡ್ ಅಂತೂ ತುಂಬ ಚೆನ್ನಾಗಿತ್ತು. ಗಿಲ್ಲಿಗೆ ಮತ್ತು ರಕ್ಷಿತಾಗೆ ಕಿಚ್ಚ ಸುದೀಪ್ ಅವರು ಸ್ವಲ್ಪ ಉಗಿಬೇಕು. ಇಲ್ಲ ಅಂತ ಅಂದರೆ ಗಿಲ್ಲಿ ತುಂಬ ಹುಚ್ಚುಚ್ಚಾಗಿ ಆಡ್ತಾನೆ. ಅವನ ಆಟ ಯಾಕೋ ಸರಿ ಹೋಗ್ತಾ ಇಲ್ಲ. ಅವನು ಜೀ ಕನ್ನಡದಲ್ಲಿದ್ದಾಗ ಚೆನ್ನಾಗಿ ಆಡ್ತಿದ್ದ, ಇವಾಗ ಹುಚ್ಚಾಗ್ಬಿಟ್ಟಿದ್ದಾನೆ. ರಕ್ಷಿತಾ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಡ್ತಾಯಿದ್ಲು. ಇವಾಗೇನೋ ನಾಟಕ ಮಾಡ್ತಾ ಇದ್ದಾಳೆ ಅನ್ನೋ ಥರ ಆಗ್ತಾಯಿದೆ. ಆ ಧ್ರುವ ಸರಿಯಾಗಿ ಹೇಳಿದ್ದ, ಅದು ಕರೆಕ್ಟೇ ಇರೋದು ಧ್ರುವ ಹೇಳೋದು. ರಕ್ಷಿತಾ ಇವಾಗ ಯಾಕೋ ಎಲ್ಲರೂ ಒಂದೇ ಹೇಳಿದ್ರೆ ಇವಳೇ ಒಂದು ಹೇಳ್ತಾಳೆ. ಗಿಲ್ಲಿ ಹೇಳ್ಕೊಡ್ತಾನೆ, ಏನೇ ಮಾಡಿದ್ರು ಒಪ್ಕೋಬೇಡ ಅಂತ ಹೇಳ್ಕೊಡ್ತಾನೆ. ಅವನ ಮಾತು ಕೇಳಿಕೊಂಡು ಇವಳು ತನ್ನ ಹೊಂಡನ ತಾನೇ ತೋಡ್ಕೊತಾ ಇದ್ದಾಳೆ. ಈ ಸಲ ಮಾಳು ಇಲ್ಲ ಅಂತ ಅಂದಿದ್ರೆ, ಮಾಳು ಸರಿಯಾಗಿ ನಾಮಿನೇಷನ್ ಮಾಡಿದ್ದೇ ಹೌದಾಗಿದ್ದರೆ ಇವಾಗ ರಕ್ಷಿತಾ ಜೈಲಿಗೆ ಹೋಗ್ತಾಯಿದ್ಲು. ಅದು ನೆಕ್ಸ್ಟು ರಕ್ಷಿತಾನೇ ಫಿಕ್ಸು. ಅವಳು ಹೋಗ್ತಾಳೆ. ಯಾಕಂದರೆ ಅವಳು ಆಟ ಆಡೋದು ಒಂದು ಸರಿಯಾಗೇ ಇಲ್ಲ. ಏನೇನೋ ಗಿಲ್ಲಿ ಹೇಳ್ದಂಗೆ ಕುಣಿತಾ ಇದ್ದಾಳೆ. ಸ್ವಲ್ಪ ತಾನೇ ದೊಡ್ಡ ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದಾಳೆ. 24 ವರ್ಷ ಆದ್ರೂ ಚಿಕ್ಕ ಮಗು ಅಂದ್ಕೊಂಡು ಆಟ ಆಡೋಕ್ಕೆ ನೋಡ್ತಾ ಇದ್ದಾಳೆ. ಎಲ್ಲರೂ ಚಿಕ್ಕ ಹುಡುಗಿ ಅಂತ ಸುಮ್ಮನೆ ಇದ್ದಾರೆ. ಆದರೆ ಅವಳಿಗೆ 24 ವರ್ಷ ಆಗಿದೆ. ಎಲ್ಲ ಬುದ್ಧಿ ಇರುತ್ತೆ. ಆದರೆ ಅವಳದು ಸ್ವಲ್ಪ ಕಂತ್ರಿ ಬುದ್ಧಿನೂ ಸ್ವಲ್ಪ ಕಲ್ತಿದ್ದಾಳೆ. ಮಂಗಳೂರವ್ರ ಬುದ್ಧಿ ಆ ಥರ ಇರಲ್ಲ. ಅವಳು ಬಾಂಬೆ ಕಡೆ ಬೆಳೆದ್ಬಿಟ್ಟು ಆ ಬಾಂಬೆ ಕಡೆ ಜನರ ಬುದ್ಧಿಗಳನ್ನು ಎಲ್ಲ ಕಲ್ತ್ಕೊಂಡ್ಬಂದಿದ್ದಾಳೆ ಅನಿಸುತ್ತೆ. ಹುಚ್ಚುಚ್ಚಾಗಿ ಆಡ್ತಾಳೆ ಅವಳು. ಮತ್ತು ಜಗಳ ಅಪ್ಪ, ಬಿಗ್ ಬಾಸ್ ಅಂದರೆ ಜಗಳ ಆಗಿಬಿಟ್ಟಿದೆ. ಏನಪ್ಪ ಒಬ್ಬರು ಸರಿಯಾಗಿ ಹೋದರೆ ಬಿಗ್ ಬಾಸ್ ಅವರೇ ಅರ್ಧ ಜಗಳಗಳನ್ನು ಆಗುವಾಗೆ ಮಾಡ್ತಾಯಿದ್ದಾರೆ. ಅವರು ಆಟಗಳನ್ನು ಆ ಥರ ಡಿಸೈನ್ ಮಾಡಿ ತೆಗಿತಾರೆ. ಎಲ್ಲ ಕಡೆಗೆ ಬಹುಮತದಿಂದ ಆರಿಸಿ ಅಂತ ಹೇಳಲ್ಲ, ಎಲ್ಲರೂ ಒಮ್ಮತ ಅಂತಾರೆ. ಆಗ ಒಮ್ಮತ ಅನ್ನೋಕ್ಕೆ ಒಬ್ಬೊಬ್ಬರು ಈ ರಕ್ಷಿತಾ, ಈ ರಾಶಿಕಾ ಥರ ತಿರ್ಕು ತಲೆಯವರು ಇರ್ತಾರೆ. ಅವ್ರೇನು ಮಾಡ್ತಾರೆ, ನಾನು ಒಪ್ಪಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳಿದವ್ರು ಇವ್ರಿಗಾಗಲ್ಲ, ಇವ್ರು ಹೇಳಿದ್ದು ಅವ್ರಿಗಾಗಲ್ಲ. ಇವ್ರು ಹೇಳಿದ್ದು ಎಷ್ಟು ಸಲ ಒಪ್ಸ್ಕೊಳಕ್ಕಾಗುತ್ತೆ. ಈ ರಕ್ಷಿತಾ ಅಂತೂ ಅತಿಯಾಗಿ ಆಡ್ತಾ ಇದ್ದಾಳೆ. ಅವಳಿಗೆ ಫಸ್ಟು ಅಲ್ಲಿಂದ ಅವಳಿಗೆ ಸ್ವಲ್ಪ ವಾರ್ನಿಂಗ್ ಕೊಟ್ಟರೆ ಒಳ್ಳೆಯದು.
ಇಲ್ಲ ಗಿಲ್ಲಿನೂ ರಕ್ಷಿತನೂ ಹೊರಗಡೆನೇ ಕಳಿಸ್ಬಿಡೋದೇ ಒಳ್ಳೆಯದು, ಇಲ್ಲ ಅಂತ ಅಂದರೆ. ಯಾಕಂದರೆ ಗಿಲ್ಲಿ ಅಷ್ಟು ಹೇಳಿದ್ರು ಅಷ್ಟೇ, ಅವನಿಗೆ ಮರ್ಯಾದೆ ಮಾನ ಏನೂ ಇಲ್ಲ. ಎಲ್ಲರ ಹತ್ರನೂ ಉಗಿಸ್ಕೊತಾನೆ, ಒಳ್ಳೆ ಡಸ್ಟ್ಬಿನ್ ಇದ್ದಂಗಿದ್ದಾನೆ. ಎಲ್ಲರೂ ಉಗಿತಾರೆ. ಮನೇಲಿ ಒಬ್ಬರು ಅವನಿಗೆ ಒಂದು ಕವಡೆ ಕಿಮ್ಮತ್ತು ಕೊಡಲ್ಲ. ಹುಚ್ಚೊಂಥರ ಡ್ರೆಸ್ ಮಾಡಿಕೊಂಡು ಲೂಸ್ ಥರ ಆಡ್ತಾಯಿರ್ತಾನೆ. ಅವ್ನು ಟಿ ವಿಲಿದ್ದಾನ ಅಥವಾ ಮಂಡ್ಯದ ಸ್ಲಮ್ಮಲ್ಲಿದ್ದಾನ ಅಂತ ಗೊತ್ತಿಲ್ಲ, ಆ ಥರ ಆಡ್ತಾನೆ. ಅದಂತೂ ಸರಿಯಾಗೇ ಇಲ್ಲ. ಪಾಪ ಜಾಹ್ನವಿ ಕ್ಯಾಪ್ಟನ್ ಆಗಬೇಕಾಗಿತ್ತು, ಅದು ಇದಾಗಿಲ್ಲ. ಈ ಮಾಳು ಅಂತೂ ಜಾಹ್ನವಿಗೆ ಇದು ಕ್ಯಾಮರಾ ನೋಡಿಕೊಂಡು ಅಡುಗೆ ಮಾಡ್ತಾಳೆ, ಕ್ಯಾಮರಾ ನೋಡಿಕೊಂಡು ಮಾತಾಡ್ತಾಳೆ. ಈ ಮಾಳಿಗೂ ಅಲ್ಪನಿಗೆ ಐಶ್ವರ್ಯ ಬಂದಂಗೆ ಏನೇನೋ ಆಡ್ಬಿಟ್ಟು ಇವಾಗ ಜೈಲಿಗೆ ಸೇರಿಕೊಂಡಿದ್ದಾನೆ.